ಹಾರೋಹಳ್ಳಿ ವೈಕುಂಠ ಏಕಾದಶಿಯ ಪ್ರಯುಕ್ತ ಹಾರೋಹಳ್ಳಿಯ ಪ್ರಸಿದ್ಧ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯದ ಮಹಾಲಕ್ಷ್ಮಿ ಶ್ರೀ ಪದ್ಮಾವತಿ ಸಮೇತ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ದಿನಾಂಕ 30/12/2025 ಮಂಗಳವಾರ ಬೆಳಗ್ಗೆ 4:45ರಿಂದ ರಾತ್ರಿ 12 ಗಂಟೆಯವರೆಗೆ ವೈಕುಂಠ ಏಕಾದಶಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಬೆಳಿಗ್ಗೆ ಅಭಿಷೇಕ, ವಿಶೇಷ ಪೂಜೆ ಮತ್ತು ಅಲಂಕಾರದೊಂದಿಗೆ ಪೂಜಾ ಕಾರ್ಯಗಳು ಪ್ರಾರಂಭವಾಗಿ ವೈಕುಂಠ ದ್ವಾರದ ಪೂಜೆ ನೆರವೇರಿಸಲಾಗುವುದು. ನಂತರ ಲಾಡು ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಅರುಣಾಚಲೇಶ್ವರ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಎಂ. ಮಲ್ಲಪ್ಪನವರು ಭಕ್ತಾದಿಗಳಲ್ಲಿ ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ಧರ್ಮದರ್ಶಿ ಸಮಿತಿ ಅಧ್ಯಕ್ಷರಾದ ಆದಿತ್ಯ ರಸರಂಜನ್ ಮತ್ತು ದಸರಾ ಆಚರಣೆ ಸಮಿತಿ ಅಧ್ಯಕ್ಷರಾದ ಗೌತಮ್ ಗೌಡರವರು ಉಪಸ್ಥಿತರಿದ್ದರು. ಎಲ್ಲ ಭಕ್ತ ಮಹಾಶಯರಿಗೂ ನಮಸ್ಕಾರ. ಇದು ಹಾರೋಹಳ್ಳಿ ಅರುಣಾಚಲೇಶ್ವರ ದೇವಸ್ಥಾನದ ಅಧ್ಯಕ್ಷನಾದ ನಾನು, ಕಾರ್ಯದರ್ಶಿಯಾದ ಜಗದೀಶ್ ಅವರು, ಪ್ರಧಾನ ಅರ್ಚಕರು ಹಾಗೂ ಅರ್ಚಕರುಗಳಾದಂತಹ ನಾವುಗಳು ತಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಅರುಣಾಚಲೇಶ್ವರ ದೇವಸ್ಥಾನ ಹಾರೋಹಳ್ಳಿನಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ಈ ವರ್ಷ ದಿನಾಂಕ 30/12/2025 ಮಂಗಳವಾರ ಬಹಳ ವಿಜೃಂಭಣೆಯಿಂದ ಅಭೂತಪೂರ್ವವಾಗಿ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ನಾವು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತಾಯಿದ್ದೇವೆ. ಈ ಭಕ್ತಾದಿಗಳಿಗೆ ಉಚಿತವಾಗಿ ಪ್ರಸಾದ ನೀಡಲಿಕ್ಕೋಸ್ಕರ 25,000 ಲಾಡುಗಳನ್ನು ಭಕ್ತಾದಿಗಳಿಗೆ ಹಂಚಿಕೆ ಪ್ರಸಾದವಾಗಿ ತಯಾರು ಮಾಡ್ತಾಯಿದ್ದೇವೆ. ಅದ್ಭುತವಾಗಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿ ಸಮೇತ ಪದ್ಮನಾಭ ಸ್ವಾಮಿ, ಮಹಾಲಕ್ಷ್ಮಿ, ಪದ್ಮಾವತಿ ಅಮ್ಮನವರು, ಧನಲಕ್ಷ್ಮಿ ಅಮ್ಮನವರು, ಮಹಾವಿಷ್ಣು ಅವರು, ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ, ಹಾಗೆ ಕೃಷ್ಣ, ಭೂವರಾಹ ಸ್ವಾಮಿ, ಮೇಲ್ಕೋಟೆ ಚಲುವರಾಯ ಸ್ವಾಮಿ, ಧನ್ವಂತರಿ ಇತ್ಯಾದಿ ಎಲ್ಲ ದೇವರುಗಳಿಗೆ ವಿಶೇಷವಾಗಿ ಮಜ್ಜನ, ಅಭಿಷೇಕ, ಅಲಂಕಾರ ಮಾಡಿ ಭಕ್ತಾದಿಗಳಿಗೆ ಪೂಜೆಗೆ ನಾವು ಅವಕಾಶ ಮಾಡಿಕೊಡ್ತೀವಿ. ದರ್ಶನಕ್ಕೆ ಬೆಳಗ್ಗೆ 4:45ಕ್ಕೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅಭಿಷೇಕ ಪ್ರಾರಂಭ ಆಗ್ತದೆ. 4:55ಕ್ಕೆ ವೈಕುಂಠ ದ್ವಾರದ ಪೂಜೆಯ ನಂತರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಲಾಗುತ್ತೆ. ಆದ್ದರಿಂದ ಭಕ್ತಾದಿಗಳು ದಯಮಾಡಿ ಕಳೆದ ವರ್ಷ, ಹಿಂದಿನ ವರ್ಷಗಳಲ್ಲಿ ಬಂದಂತೆ ಈ ವರ್ಷವೂ ಸಹಸ್ರ ಸಂಖ್ಯೆಯಲ್ಲಿ ಬಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸಮೇತ ಈ ಕ್ಷೇತ್ರದಲ್ಲಿ ನೆಲೆಸ್ತಿರ್ತಕ್ಕಂಥ ಎಲ್ಲ 61 ದೇವರುಗಳ ದರ್ಶನವನ್ನು ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ದೈವ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಕೇಳ್ಕೊಳ್ತೀವಿ.